ಇವು ಶೇರುಗಳು ದೇವ್ರ ಮೇಲೆ ಹಾಕಿರೋವು. ಇದು ನನ್ನ ಬಿಸಾಕ್ಬಿಟ್ಟು ಅದು ಚೆನ್ನಾಗಿದೆ ಕಂದ್ರೆ ನೋಡಿ. ಇದು ದೇವ್ರ ಮೇಲೆ ಹಾಕಿರೋ ತಂಗಿ. ಇದನ್ನ ಉಡ್ಕೊಳ್ಳಿ ಆಯ್ತಾ. ಇದು ಕೊಡ್ಬೇಕಲ್ಲ. ಇದು ಸಂದೆ ಅನ್ಸುತ್ತೆ. ಉಡ್ಕೋಬೋದು ಹಂಗೈತೆ ಉಡ್ಕೊಳ್ಳೋ ಸೀರೆ ಸಿಕ್ಸ್ ಬಿಟ್ರೆ ಆಗ್ಬಿಟ್ಟು ಉಡ್ಕೋಬೋದು. ಆಗ್ಬಿಟ್ಟು ಉಡ್ಕೋಬೋದು. ದೂರ ಇರ್ತಾವೆ ಬೈಕ್ ಅಂತಾರಲ್ಲ ಏನು ಮೈಸೂರಿಂದ ಮಣ್ಣಿಂದ ಕುಡಿತಾರೆ ಸರ್ ಮಕ್ಕಳಿಗೆ ಮನೆಗೆ ಏನು ಮಾಡ್ತಾರೆ? ಮಗಳು ಚೆನ್ನಾಗಿ ಓದಿಸು. ಇನ್ನು ಕೊಟ್ಟಮ್ಮ ಮಗಳು ಚೆನ್ನಾಗಿ ಓದಿಸಿ ಒಂದು ವೇಳೆ ಏನಾರ ಕಷ್ಟ ಇದ್ರೆ ಒಂದು ಚೂರು ಸಹಾಯ ಮಾಡ್ತೀವಿ. ಜಲ್ದಿ ಮಾಡಮ್ಮ. ಪರ್ಸನಲ್ ಮಾಡ್ತೀವಿ. ಅದು ಮುಂಚೆ ಮಾಡ್ತಿದ್ವಿ. ಅರ್ಧ ಮನೆ ಕಟ್ಟಿವಿ. ಬನ್ನಿ ಗಂಟು ಕೆಲ್ಸ್ಕೋವಲ್ಲ ಮಗ್ ಕೆಲ್ಸ್ಕೋವಲ್ಲ 10 ವರ್ಷ ಕೊಡಿ 20 ವರ್ಷ ಕೊಡಿ ಅಂತ ಬರೆಸೋಗ್ಬಿಟ್ಟು ನಾವು ಸಣ್ಣ ಪುಟ್ಟ ಸೀಟ್ ಕೊಡ್ಬೋದು ಸಿಮೆಂಟ್ ಕೊಡ್ಬೋದು. ಈಗೆಲ್ಲ ಬಂದ್ರಲ್ಲ ಅರ್ಧ ಮನೆ ಕಟ್ಟಿವಿ ಗಂಟು ಕೆಲ್ಸ್ಕೋಗಲ್ಲ ಅನ್ನೋ ಶುರು ಆದ್ರೆ ಈಗ ನಾವು ಕೋಟಿ ಕಟ್ಕೊಡ್ಬೋದು. ಎಂಥ ಮನೆ ಡೂಬ್ಲೆಸ್ ಮನೆ ಕಟ್ತಾವ್ರ ಅಂತ ಇದೆಲ್ಲ ಬಂದ್ಬಿಡ್ತು. ಹಂಗಾಗಿ ಬಸ್ ಚಾರ್ಜ್ 200 ರೂಪಾಯಿ ಕೊಟ್ಟು ಮನೆ ಯಾರು ಒಲೆ ಕೊಟ್ಟು ಒಂದು ನಾನು ಕೆಲಸ ಕೊಡ್ರಿ ಯೂಟ್ಯೂಬಲ್ಲಿ ಹಾಕಲ್ವಾ ಟಿವಿಲಿ ಹಾಕಲ್ವಾ ಅಂತಾನೆ ಅವ್ನು ದುಡ್ಡು ಅವ್ನಿಗೆ 2,000 ನಾವು ಕೊಡಬೇಕು. ಹಂಗಾಗಿ ನಿಮಗೆ ಸಹಾಯ ಮಾಡ್ತೀವಿ. ನಾವು ಕಣ್ಣಿಗೆ ಕಾಣ್ದಂಗೆ ಮಾಡ್ತೀವಿ. ಹಬ್ಬದ ಹಾಂ ಅಣ್ಣ ಅಂದಲ್ವನ್ನ ಏನು ಕೂಲಿ ಮಾಡ್ತೀಯ? ನಾನು ಬರಲ್ಲ. ಎಲ್ಲಿದ್ದೀರಾ? ಮೈಸೂರಲ್ಲಿ. ಮಾದೇವಪುರ. ನಮ್ಮ ದೇವಸ್ಥಾನ ವೈರಿಂಗ್ ಮಾಡೋ ನಿಮ್ಮೂರ ತಂಗಿ. ನಿಂದು ಯಾವ ತಂಗಿ? ಬೇರೆಯಾ? ಹೌದಾ? ನಿಮಗೂ ನಮ್ಮ ತಂಗಿಯರಲ್ಲ ಈ ಥರ ತಂಗಿಯರನ್ನ ದಯವಿಟ್ಟು ನಿಮ್ಗೆ ವಿನಂತಿ ಏನಂದ್ರೆ ಯಾರ ಬಗ್ಗೆ ದಯವಿಟ್ಟು ಆಡ್ಕೊಬಿಡ್ರಪ್ಪ. ಆಡ್ಕೊಬೇಡಿ. ನೋಡಿ ಇವರೆಲ್ಲ ನೋಡ್ಬಿಟ್ಟು ಒಟ್ಟರು ನಮಗೆಲ್ಲ ಅಲ್ವಾ ಬಡವ್ರಮ್ಮ ನೀನು ತುಂಬ. ಹಾಂ ನಿಮಗೆ ಅಣ್ಣನ ಕಾಣಿಕೆ ಯಾವಾಗಲಿಲ್ಲ ಬಾ ಮಗಳಲ್ಲಿ ಯಂತ್ರ ತೆಗಿಬೇಕಂತ ಆಯಿತಾ. ನಿಮ್ಮ ಮೈ ಮೇಲೆ ಇರಲಿದ್ದು ಇದು ನಿಮ್ಗೆ ಯಾವಾಗ ಒಳ್ಳೆ ದೇವ್ರ ಶಕ್ತಿ ಕೊಡಲಿ ಹಿಡಿಯೋಕೆ ಒಂದು ದಾರಿ ಕೊಡಲಿ ನಿಮಗೆ. ಇದು ಕಟ್ ಮಾಡ್ಕೆ ಮಗಳಿಗೆ ನೀವು ಹಾಕೊಂಡಿದ್ದೀರ ಮಗಳು ಇನ್ನು ಹಾಂ ಯಾಕೆ ನಿಮಗೆ ಯಾಕೆ ಮಗಳು ಕರ್ಕೊಂಬ ನೀನು ನಮ್ಮೂರವ್ರಿಗೆ ಕಳ್ರು. ಇನ್ನು ಯಾರು ಅಂತಾರೆ ಇದ್ದೀರಾ ಮನೆಯಲ್ಲಿ ಬಾಗಣ ಕೊಡಲ್ಲ ನನಗೆ ಅಂತಕ್ಕಂಥ ಯಾರಿದ್ದೀರಾ? ಇನ್ನು ಏನಮ್ಮ ಕಾಲು ನೋವು ಪೇನುಗಳ ಅಂತರ ಕಟ್ಟಲ್ಲ ಹಂಗೆ ಆಸ್ತಿ ಮಾಡ್ಕೋಬೇಕಾಗ್ತ ನಾನು ಬಂದರಿಗೆಲ್ಲ ಫೋಟೋ ಅಂತರ ಕೊಡೋದು ಎಲ್ಲ ಮುಂದೆಲ್ಲ ಕಾಲು ನೋವಿಗೆಲ್ಲ ಅಂತರ ಕಟ್ಟಕ್ಕಾಗಲ್ಲ. ಅಡ್ಬಿಡಿ ಹೋಗಿ ಅಡ್ಬಿಡಲ್ಲಿ ತಂಗಿ ಹೋಗು ಕಾಷ್ಟಾಂಗ ನಮ್ಸ್ಕೊಂಡು ಈಗ ಅಂತರ ಹಾಕೋ ಕೆಲ್ಸಕ್ಕೆ ಹೋಗು. ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಅವ್ರು ಮುಟ್ಟಿ ಕೆಲ್ಸಕ್ಕೆ ಹೋಗು ಎಲ್ಲ ಹುಷಾರಾಗ್ತದೆ. ಇನ್ನು ಮನೆಗೆ ಮಕ್ಕಳು ನಮ್ಗೆ ಸಾಕ್ತಿಲ್ಲ ಅಂತಕ್ಕಂಥ ತಾಯಾರು ಬಂದಿರಾ? ನಮ್ಮ ಮನೆಯಲ್ಲ ಮಕ್ಕಳು ನಮ್ಗೆ ಅನ್ನ ಆಗ್ತಿಲ್ಲ ಅಂತಕ್ಕಂಥ ತಾಯಾರು ಬಂದಿರಾ? ನಮ್ಮ ಮಕ್ಕಳು ನಮ್ಗೆ ಅನ್ನನ ಆಗ್ತಿಲ್ಲ ಅಂತ ತಾಯಾರು ಬಂದಿರಾ? ಯಾರು ಹೇಳ್ಕೊಳಲ್ಲ ಎಲ್ಲ ಮನೆ ಹೊಡಿತಾರೆ ಅಷ್ಟೇ. ಇದು ಯಾರು ಅಂತಾರೋ? ಈ ಉತ್ತರ ಕನ್ನಡ ಜನ ಯಾರು ಬಂದಿರ? ಅವಳು ಯಾರಿದ್ದಾರೆ? ಉತ್ತರ ಕನ್ನಡ ಜನ ಯಾರು ಬಂದಿದ್ದಾರೆ? ಉತ್ತರ ಕನ್ನಡ ಜನ ಯಾರು ಬಂದಿದ್ದಾರೆ? ಎಲ್ಲ 3 ನಿಮ್ಗೆ ಒಬ್ಬಳೆ ಮಗಳ? ಒಬ್ಬನೇ ಮಗನ? ಒಬ್ಬನೇ ಮಗ ಕಳ್ಕೊಳ್ಳಿ ನಮ್ಮ ನೀವು ನೋಡಿ. ಇನ್ನೊಂದು ಸರಿ ಕಳ್ಕೊಳ್ಳಿ. ಮಗು ಮಾತಾಡಲ್ಲ, ಮಗು ನಡೆಯಲ್ಲ, ಪಿಡ್ಸ್ ಬರುತ್ತೆ. 1 ವರ್ಷ ಆದ್ರೂ ಒಂದು ಚೂರು ಹುಳಾನು ಇರಲ್ಲ. ಮನೆ ನೀರು ಇಟ್ಟರೆ ಹುಳ ಬೀಳುತ್ತೆ, ಆದ್ರೆ ಈ ನೀರು ಒಂದು ಚೂರು ಹುಳ ಬೀಳಲ್ಲ. ಯಾವ ತಂಗಿವ? ಬ್ಯಾಂಗ್ಳೂರ್. ಅಣ್ಣನ ಬದುತ್ತಲ್ವಾ? ಅಪ್ಪಾಜಿ ಅಂತೀಯ? ಆಸ್ತಿ ಬೇರೆ ಕಮ್ಮಿ ಐತೆ. ಆಸ್ತಿ ಬೇಡ ಸರ್. 32 ಗುಂಟೆ ಆಸ್ತಿ ಅಷ್ಟೇ ಇರೋದು. ಒಂದು ಸಿರಿದ ಮೇಲೆ ಬಾಬಾ ಅಪ್ಪಾಜಿ ಸರಿ ಅಪ್ಪ ಅಮ್ಮ ಎಲ್ಲ ಸರಿಯಾಗಿ ಓದಲ್ಲ. ಇಲ್ಲಿ ನೋಡಿ ಏನಾಗಿದೆ. ಉತ್ತದ ಮಣ್ಣು ಹಾಲು ಬೇಯಿಸ ಪಚ್ಚು ಮಗಳ ಹೆಸರು ಕಾಳು ನೋಡ್ಬೇಕಂದ ಹೆಸರು ಕಾಳು ಕೊಬ್ಬರಿ ತುಂಬಿಟ್ಟು ಹಾಕಿದ್ರೆ ಎಲ್ಲ ಹೋಗ್ತದೆ. ಅದ ಉತ್ತಮ ಮಣ್ಣು ತಾಂಬಂದು ಸಣ್ಣಕ್ಕೆ ಜಲಿಸಬೇಕು. ತೊಲ್ಲ ಮಣ್ಣು ಮತ್ತು ನನ್ನ ಮೇಲೆ ಅನ್ನ ಅನ್ಬೇಡ, ಏನೂ ಬೇಡ. ನೀನು ನಂಬಿದೆಯಾ ಹಾಲುವೇ ತೀರ್ದನ ಹೌದಾ? ಯಾವ ಮಗ? ಯಾಕಲ್ಲ ಲವ್ ಮಾಡೋ ವಯಸ್ಸಲ್ಲಿ ಯಾಕಲ್ಲ ಹೆಂಗೆ ಮಾಡ್ಬೇಕು? ಜಲ್ದಿ ಮದುವೆ ಮಾಡ್ಬೇಕಲ್ಲ ನೀನು ಬಾಬು. ಹೇಳ್ಕೊಂಡಿದ್ವಿ ಏನಾರ ಅಂತ ನಿಂಗೆ ಅನುಮಾನ ಇದ್ರೆ ಅಮಾವಾಸ್ಯೆ ಬಂದು ಹೊರಗಡಿಯೋದು ಈ ಗಾಳಿಗಳು ಯಾಕೆ ಹೇಳ್ತೀನಿ. ಮನೆ ಬಾಗಿಲು ಫೋಟೋ ಹಾಕಿ ಯಾಕಂತೀವಿ ಅಂದರೆ ರಸ್ತೆ ಮಕ್ಕಳು ಕೈ ನಡೀತಿದೆ ನಿಮ್ಮೇಲೆ ಮಾನವ ಹಿಡಿತಾರೆ. ಇರ್ಬೋದೇನೋ ಮಾಟ ಮಂತ್ರ ಬಾಗಿಲಿಗೆ ಬಂದರೆ ಏನು ಇರಬಾರ್ದು ಅಂತ ಬಾಗಿಲು ಫೋಟೋ ಹಾಕಿ ಅಂತ ಹೇಳೋದು. ಯಾವರು ಅಲ್ಲೇ ಹೇಳಿ ಕೂಡ ರಾಯಲ್ ಪುಷ್ಪ ಬಸ್ ಬರ್ತು ನೋಡಿದ್ಯಾ? ಇದು ಬಸ್ ನೋಡಿದ್ಯಾ? ಲಕ್ಷ್ಮೀ ವೆಂಕಟೇಶ್ವರ ಬಸ್ ಕೇಳಿದ್ಯಾ? ನಾನು ಡ್ರೈವರ್ ಕನ್ನಡ ಶಿವಕುಮಾರ್ ಬಸ್ಸಲ್ಲಿ ನಾನು ಕ್ಲೀನರು ಇದ್ದೇನಾದ್ರು ಇದ್ದಿದ್ದು ನಾನು 8 ವರ್ಷ ಇದ್ದೆ ನಾನು. ಸಿಂಗಲ್ ಬಿದ್ದಿತ್ತು, ಡಬಲ್ ಬಿಡ್ ಹಾಕಿದ್ರು ಅವ ಹಾಕಲ್ಕ ಮೂಗ್ಬಿಟ್ಟಿದ್ದು. ಇದು ದುಡ್ಡು ಬೇಡ ಮಗಳೇ. ಅಪ್ಪ ಅಮ್ಮ ಹೇಳಿದ್ ಮತ್ತೆ ಕೇಳಲ್ಲ. ಮರ್ಡರ್ ಮಾಡಕ್ ಕೊಡ್ತೀನಿ. ದೊಡ್ಡಮ್ಮವ್ರಿಗೆಲ್ಲ ಇದು ಕಟ್ ಮಾಡಿ. ಯಾರ ಮಗ? ನಮ್ಮ ರಿಲೇಷನ್ನೇ ಆಗ್ಬೇಕು. ನಿನ್ನ ಮಕ್ಕಳು ನಿಮ್ಮ ಮಾತು ಕಂಡ ಮಕ್ಕಳು ಅಂತ ಬರೀ ಫ್ರೀ ಆಗ್ಬಿಟ್ಟು ನಾವು ಒತ್ತು ದುಡ್ಡು ಅಂತ ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ ತಿಳ್ಕೊಳ್ಳಿ. ಯಾವಳಿಗೆ ಅಮ್ಮ ನಿನಗಿದು ಅಪ್ಪ ಅಂದ್ರೆ ಅದಕ್ಕೆ ಆಸ್ತಿ ಸ್ಥಿತಿ ಆಗ್ಬಿಡ. 32 ಗುಂಟೆನ ಐತೆ, 34 ಗುಂಟೆನ ಐತೆ. ಪಾನಿ ಬಂದಿಲ್ಲ ಮಕ್ಕಂದು. ನಮ್ಗೆ ಬೇಕಾದ್ರೆ 8 ಕಾರ್ ಐತೆ. ನಿನಗೆ ಸುಮ್ಮನೆ ಅವಳು ಆಸ್ತಿನ ಬರ್ತೀನಿ ಬರೋದು. ನಿನಗೆ ಸುಮ್ಮನೆ ಅವಳು ಆಸ್ತಿನ ಬರ್ತೀನಿ ಬರೋದು.
ಎರಡನೇ ಸಲ ಬಂದಿರೋದು. ಈಗ ಚೆನ್ನಾಗಿದೆ ಪರವಾಗಿಲ್ಲ. ಈಗ ಅರ್ಧ ಭಾಗ ಚೆನ್ನಾಗಿದೆ. ಯಾವ ಊರು? ನಮ್ಮ ತಂಗಿ ನಿಮ್ಮಪ್ಪರ ನಿಮ್ಮಮ್ಮ ಯಾರು? ತಮ್ಮನ ನಲವತ್ಮೂರು ಅಣ್ಣ ತಮ್ಮನು ಬಾವ ಯಾಕತ್ತ ಇಬ್ಬರು ಮಾವ ಅಂತ ಅಪ್ಪನ ಹಾಂ ಒಳ್ಳೆಲಿಕಂದ್ರೆ ಇಲ್ಲ ಮಗಳೇ ದೇವ್ರು ನಿಮ್ಗೆ ಇತ್ತು ಆಚಾರ ಕೊಡಲಿ ಮಗಳೇ. ಮನೇಲಿ ಹಾಲುವನ್ನು ಮೊಸರನ್ನ ಮಾಡಿ ಮನೆಗೆ ಎಡೆ ಮಾಡ್ತಾ ಬಾ. ಈ ಮಕ್ಳಿಗೆ ಇಬ್ಬರು ಚೆನ್ನಾಗಿ ಊಟ ಮಾಡ್ತಾರೆ, ಬುಕ್ಕಲ್ಲಿ ಬರೀತಾ ಬಾ, ಕಂಟ್ನೋ ಬರುತ್ತೆ. ಅದು 3 ನಿಂಬೆಹಣ್ಣು ತಂಬ, ಅಡುಗೆ ಸೋಡಾ ನಿಂಬೆ ನೀವು ಕೊಡೋದು ಕೊಡ್ತೀನಿ. ತಗೊಳ್ಳಿ. ಗಂಡು ಮಕ್ಳು ಹೆಣ್ಮಕ್ಳು ವರ್ಷ ಗೌರಿ ಹಬ್ಬಕ್ಕೆ ಕಳಿಸಿ ನಾನು ಬಾಗಿನ ಕೊಡ್ತೀನಿ. ಹೌದಾ? ಗೌರಿ ಹಬ್ಬದ ತಿಂಗಳು ಯಾವ್ದಾದ್ರು ತಿಂಗಳು ಬರೀ ನಾನು ಬಾಗಿನ ಕೊಡ್ತೀನಿ ನಿಮಗೆ. ಆಯ್ತಾ? ನೀನು ಯಾವಾಗ ಬೇಕಾದ್ರೆ ಬಾಕಂತ ನಿಂಗೆ ಅಣ್ಣ ಮನೆ ಇದು ಆಯ್ತಾ? ಬರ್ತೀಯಲ್ವಾ? ಹಾಂ ಯಾರು ನೀನು ಯಾರು ಬಾ ಹೇಳ. ಹಾಂ ಯಾಕೆ ನಗ್ತಲ್ಲ ಅವಳು? ಮಡ್ಲಕ್ಕಿ ಕೊಟ್ಟು 101 ರೂಪಾಯಿ ದುಡ್ಡು ಕೊಡ್ತೀವಿ ಅಂತ. ಸ್ವಂತ ಊರು ಯಾವುದು? ಕಣ್ಕಟ್ಟೆ. ಕಣ್ಕಟ್ಟದೆ. ಏನು ಏನು ಕೆಲಸ ಮಾಡ್ತೀಯಾ? ಸೊಸೈಟಿ ಸೆಕ್ರೆಟರಿ. ಬರ್ತೀನಿ ತಮ್ಮ, ನೀನು ಮೀಟ್ ಮಾಡ್ತೀನಿ. ಹೆಸರೇ ನಿಂದು? ಪ್ರದೀಪ್ ಅಂತ. ಅಣ್ಣ ಅಂದ್ಬಿಡು. ನೀವು ಅಣ್ಣ ತಮ್ಮಗನ ಏನೇನು ಬರ್ತಿದ್ರು ಅನ್ಸೋಣ. ಚಿಕ್ಕ ಕೂಡ ಹುಷಾರಿರ್ಲಿಲ್ಲ, ಅದಕ್ಕೋಸ್ಕರನೇ ಕರ್ಕೊಂಡ್ ಬಂದಿದ್ದೆ. ಅಂದ್ರೆ ಉಳಿಯೋದಿಲ್ಲ ಅಂತ ಹೇಳಿದ್ರು. ಅವಾಗ ಕರ್ಕೊಂಡ್ ಬಂದಾದ್ಮೇಲೆ ಇಲ್ಲಿ ಬಂದು ಅಂದ್ರೆ ಇಲ್ಲಿಂದ ಇಲ್ಲಿಗೆ ಹೋಗೋಷ್ಟೇ ಅವ್ನು ಫುಲ್ ಸರಿ ಹೋಗೋದ. ಅದಕ್ಕೋಸ್ಕರ ಮತ್ತೆ ನಾನು ಇವಾಗ ಬಂದೆ. ಅವನು ಹುಷಾರಿಲ್ಲ ಅಂತಾನೆ ಕರ್ಕೊಂಡ್ ಬಂದೆ. ಚೆನ್ನಾಗಿದ್ದಾರೆ ಅವರು? ಹೇಳಿದೆ ನಾನು. ನಂದು ಕೂಡ ಏನಾಗಿದೆ ಅಂತಂದ್ರೆ ಒಂದು ವಾರದಿಂದ ಯುಗಾದಿ ಹಬ್ಬದ ದಿನ ನನ್ನ ಗಂಡನ ಕೂಡ 2 ತಿಂಗಳಿಂದ ಬಿಟ್ಟೋಗಿದ್ರು. ಹಿಂದೆ ದಿನ ಬೇಡ್ಕೊಂಡಿದ್ದೆ ಅಮ್ಮನ, ಅಮ್ಮ ಕರ್ಸಿದ್ರು. ಇವತ್ತು ಚೆನ್ನಾಗಿದ್ದೀವಿ. ನನ್ನ ಅಪ್ಪ ಅಂತಿದಲ್ವಾ ಆಗೋದು ತಂಗಿ? ಹಾಂ ಆದಷ್ಟು ಬೇಗ ಪಾಪ ಅಲ್ಲಿ ಭಕ್ತಿ ಯಾರಪ್ಪ ಸತ್ತಲ್ಲ ಮಗಳೇ. ಇಲ್ಲಿ ಯಾರು ಉಟ್ಕೊಂಡು ಹೋಗಲ್ಲ, ಯಾರು ಸತ್ತಾಗ ಅವ್ರನ್ನ ಉಟ್ಕೊಂಡು ಹೋಗಲ್ಲ. ಉತ್ತಮಣ್ಣು ಹಾಲು ಬೇಯಿಸಬೇಕಿದ್ದೆಲ್ಲ ಹೋಗುತ್ತೆ. ಉತ್ತಮಣ್ಣು ತಂದು ಜಲಸ್ಕೊಂಡು ಚಿಕ್ಕ ಕೂಡ ಹುಷಾರಿರ್ಲಿಲ್ಲ, ಅದಕ್ಕೋಸ್ಕರನೇ ಕರ್ಕೊಂಡ್ ಬಂದಿದ್ದೆ. ಅಂದ್ರೆ ಉಳಿಯೋದಿಲ್ಲ ಅಂತ ಹೇಳಿದ್ರು. ಅವಾಗ ಕರ್ಕೊಂಡ್ ಬಂದಾದ್ಮೇಲೆ ಇಲ್ಲಿ ಬಂದು ಅಂದ್ರೆ ಇಲ್ಲಿಂದ ಇಲ್ಲಿಗೆ ಹೋಗೋಷ್ಟೇ ಅವ್ನು ಫುಲ್ ಸರಿ ಹೋಗೋದ. ಅದಕ್ಕೋಸ್ಕರ ಮತ್ತೆ ನಾನು ಇವಾಗ ಬಂದೆ. ಅವನು ಹುಷಾರಿಲ್ಲ ಅಂತಾನೆ ಕರ್ಕೊಂಡ್ ಬಂದೆ. ಚೆನ್ನಾಗಿದ್ದಾರೆ ಅವರು? ಹೇಳಿದೆ ನಾನು. ನಂದು ಕೂಡ ಏನಾಗಿದೆ ಅಂತಂದ್ರೆ ಒಂದು ವಾರದಿಂದ ಯುಗಾದಿ ಹಬ್ಬದ ದಿನ ನನ್ನ ಗಂಡನ ಕೂಡ 2 ತಿಂಗಳಿಂದ ಬಿಟ್ಟೋಗಿದ್ರು. ಹಿಂದೆ ದಿನ ಬೇಡ್ಕೊಂಡಿದ್ದೆ ಅಮ್ಮನ, ಅಮ್ಮ ಕರ್ಸಿದ್ರು. ಇವತ್ತು ಚೆನ್ನಾಗಿದ್ದೀವಿ. ನನ್ನ ಅಪ್ಪ ಅಂತಿದಲ್ವಾ ಆಗೋದು ತಂಗಿ? ಹಾಂ ಆದಷ್ಟು ಬೇಗ ಪಾಪ ಅಲ್ಲಿ ಭಕ್ತಿ ಯಾರಪ್ಪ ಸತ್ತಲ್ಲ ಮಗಳೇ. ಇಲ್ಲಿ ಯಾರು ಉಟ್ಕೊಂಡು ಹೋಗಲ್ಲ, ಯಾರು ಸತ್ತಾಗ ಅವ್ರನ್ನ ಉಟ್ಕೊಂಡು ಹೋಗಲ್ಲ. ಉತ್ತಮಣ್ಣು ಹಾಲು ಬೇಯಿಸಬೇಕಿದ್ದೆಲ್ಲ ಹೋಗುತ್ತೆ. ಉತ್ತಮಣ್ಣು ತಂದು ಜಲಸ್ಕೊಂಡು ಇದು ಯಾರು ಕೊಡಲಿ? ಇದೇ ತಗೊಂಡ್ಬಂಗಾರ. ಇದು ತಾಯಿ ಮೇಲೆ ಹಾಕಿರೋ ಸೀರೆ. ಅಂದರೆ ಅದು ಪೀಠ ಪುನೀತ್ಕೊಂಡಿದ್ದೆ ಉತ್ಸವಮೂರ್ತಿ. ಅದಕ್ಕೆ ಹಾಕಿರೋ ನೀಟಾಗಿ ಉಳ್ಕೊಂಡು ಹೋಗ್ಕೊಂಡು ಹಬ್ಬ ಹುಣ್ಣಿಮೆ ದಿವಸ ವಾರ ದಿವಸ ಉಳ್ಕೊಂಡು ಇಲ್ಲಿ ಇಟ್ಕೊ. ಅಲ್ಲ ಪುಟ್ಟ ಇಟ್ಕೊ. ನೀನು ಕೊಟ್ಟಮ್ಮ? ನೀನು ಕೊಟ್ಟಕಂದ? ನಿಮ್ಮ ತಾಯಿ ಯಾರು? ನಿನಗೆ ಕೊಡಲ್ಲ ಮಾವನ್ನ ತಗೊಡ್ಕೋದ ಹೆಂಗ ಹೋಸ್ಕಳೆ ನಿಮ್ಮ ಅಜ್ಜಿ ತಲೆ ಹುಷಾರಾಗ್ಯವ್ರ. ಈಗ ಅವ್ರನ್ನ ಕರ್ಕೊಬರ್ಬೇಕು, ಅದಕ್ಕೆ ನೋಡ್ಕೋಗೋಣ ಅಂತ ಬಂದೆ. ಕರ್ಕೊಂಬಂದು ಒಂದು ನಂತರ ತೀರ್ಥ ಕಟ್ಟೋಣ ಬೆಳೆದ ಅಲ್ಲಿ ನಿಮ್ಮ ಊರು ನಮ್ಮ ಮಸಾಣಿಗಮ್ಮ ಪೂಜಾರು ಬರ್ತಪ್ಪ. ಒಳ್ಳೆ ಬಂತು. ಹುಷಾರಿರಲಿಲ್ಲ, ಇದೇ ದೇವದಲ್ಲ ಆಗಲ್ಲ ಅಂದ್ಬಿಟ್ಟು ಕಳಿಸ್ಬಿಟ್ಟಿದ್ರು. ಪುನಃ ನಮ್ಮ ಚಿಕ್ಕಮ್ಮನ ಮಕ್ಕಳಿಗೆ ಹಾಸನದಲ್ಲೇ ಇದ್ದಾರೆ. ತೀರ್ಥ ಪ್ರಸಾದ ಎಲ್ಲ ತಂದು ಕೊಟ್ಟರು. ಅದಾದಮೇಲೆ ಆಪರೇಷನ್ ಮಾಡಿದ್ರು. ಚೆನ್ನಾಗಿದ್ದಾರಣ್ಣ. ಅವ್ರನ್ನ ಕರ್ಕೊಬರ್ಬೇಕು. ಬರೀ ತೀರ್ಥವನ್ನ ಕೊಡಿ, ಮಂತ್ರ ಕೊಡಿ, ಫೋಟೋ ಕೊಡಿ. ನೀವು ಬರ್ತಾವ್ರೆ ಕಂಡ ಮನೆ ಬಗ್ಗೆ ಮಾತಾಡೋದು, ಆನ್ಲೈನ್ ಬಗ್ಗೆ ಮಾಡೋದು. ಬೈಲಿ ಇದು ತೊಳಗೆ ನಿಮ್ಮ ಮನೆ ಊಟಕ್ಕೆ ಅಮ್ಮ 3 ಜನವೇ ಹಂಚ್ಕೊಳ್ರಿ ಅಮ್ಮ. ಇದನ್ನ ಹೌದಾ ಬೇಡ ಒಂದ್ಸರಿ ಹಂಗೆ ತಿಳ್ಕೊಳ್ಳಿ. ಗಂಡ ಒಳ್ಳೆನು ಜೊತೆಗಿರೋ ಅತ್ತೆ ಮಾವು ಸರಿ ಇಲ್ಲ ಅಂತ ಹೇಳ್ಬೇಡಿ. ಸೊಸೆ ಒಳ್ಳೆವಳು ಸರಿ ಇಲ್ಲ ಅಂತ ಹೇಳ್ಬೇಡಿ. ನೀವು ಕರೆಕ್ಟಾಗಿ ಹೊಂದ್ಕೊಂಡು ಹೋಗಿ ಸುಮ್ಮನೆ ಗಂಡ ಬಗ್ಗೆ ಮಾತಾಡ್ಬಾರ್ದು. ನಂಗೆ ಬೇಜಾರಾಗ್ತದೆ. ನಿನ್ನ ಗಂಡ ಒಳ್ಳೆನ ತಾನೆ, ಅವ್ರ ಬಗ್ಗೆ ಇವ್ರ ಬಗ್ಗೆ ಯಾಕೆ ಹೇಳ್ತಾನೆ ಮಾತಾ? ನೀನು ಬೇಕು ತಾನೆ ನಿನ್ನ ಗಂಡಂಗೆ? ಯಾರು ತಾನಾಗೆ ದೊಡ್ಡದು ಮಕ್ಕಳು ಸಾಕ್ತೀರಾ ಅಂತಕ್ಕಂಥ ಹೆಣ್ಮಕ್ಳು, ಗಂಡ ಯಜಮಾನ್ ಇಲ್ಲಣ ಸಹ ಇಲ್ಲ ಅಂತಕ್ಕಂಥ ಹೆಣ್ಮಕ್ಳ ಬಗ್ಗೆ ಯಾರು ಕೆಟ್ಟ ಮಾತಾಡ್ಬೇಡಿ. ಯಾಕೆ ನಿಮ್ಗೆ ಯಾರು 1 ರೂಪಾಯಿ ಕೂಡ ಏಕ್ತಿಲ್ಲಮ್ಮ ಮಾತಾಡೋ ಅಧಿಕಾರನೇ ಇಲ್ಲ. ಅರ್ಥಾಗ್ತದ? ಯಾರ ಬಗ್ಗೆ ಯಾರು ಕೆಟ್ಟ ಮಾತಾಡ್ಬೇಡಿ. ಯಾವ ಊರು ತಂಗಿವ? ಇಲ್ಲ ಮೈಸೂರ? ಯಾಕೆ ಅಣ್ಣ ಮನೇಲೋ ತಂಗಿ? ಒಂದ್ಸರಿ ಇವರ ಸಾಹಸಕ್ಕೆ ಒಂದ್ಸರಿ ಪಾಸ್ ಹಾಕ್ಬಿಡೋಣ. ಇವ್ರು ದುಡ್ಡು ಇವರೇ ಸಾಕ್ತಾರೆ ಮಕ್ಕಳನ್ನ. ಅಂದರೆ ಏನು ಮಗಳೇ ನಿಂದ ಅವ್ರ ಕಂಡ? ನಮ್ಮೂರೇ ಶಬಾಷ್ ಮಗಳೇ. ಅಣ್ಣನು ಪ್ರತಿ ವರ್ಷ ಬರ್ರಿ, ನಾವು ಬಾಗಣ ಕೊಡ್ತೀವಿ. ಹೌದಾ? ಯಾರಿಗೆ ಬಾಗಣ ಕೊಡಲ್ಲ, ಯಾರು ಬಾಗಣ ಕೊಡಲ್ಲ ಅಂತ ತಂಗಿಯರಿದ್ದೀರಾ, ಪ್ರತಿ ವರ್ಷ ಅಂತ ಬನ್ನಿ. ಸ್ವಲ್ಪ ಕಾಯಿರಿ, ತಾಳ್ಮೆಯಿಂದ ಕಾಯಿರಿ, ಬಾಗಣ ಕೊಟ್ಟೆ ಕೊಡ್ತೀವಿ.
ಗೌರಿ ಹಬ್ಬ ದಿವಸ ಯಾರು ಬಂದ್ರೆ ನಾವು ಬಾಗಣ ಕೊಟ್ಟೆ ಕೊಡ್ತೀವಿ. ದಯವಿಟ್ಟು ಬನ್ನಿ ತಂಗಿ, ಕೇಳಿಸ್ಕೋಬೇಕು. ಅಜ್ಜ ಮಾಡ್ಬಿಡಿ ಮಕ್ಕಳ. ಈಗ ತಂಗಿ ಇಲ್ಲ ಮಗಳೇ, ನೀನೇನು ಕೆಲಸ ಮಾಡ್ತಿದ್ರಿಂದ? ಮನೆ ಕೆಲಸ ಮಾಡ್ತಿದ್ಯಾ? ಒಂದು ನಿಮಿಷ ಅಮ್ಮ. ಮನೆ ಕೆಲಸ ಮಾಡ್ತೀವಿ ತಂಗಿ? ಕಡೂರಲ್ಲ ನಿಜನಪ್ಪ. ಎಲ್ಲಿಗೆ ಕೆಲಸ ಎಷ್ಟು ಸಂಬಳ ಎಷ್ಟು ಕೊಡ್ತಾರೆ ಕಂದ? ಹಾಂ, ಮಕ್ಕಳು ಯಾರು ಬಂದು ನಿನಗೆ? ಒಬ್ಬರೇನಾ? ಅವ್ರ ಯಜಮಾನ್ರ? ನೀನು ಕೆಲಸ ಮಾಡ್ತೀವಿ ಕಂದ? ಬಡವ್ರಮ್ಮ ನೀವು. ಅಕ್ಕಿ ನೋಡಿ, ಇಡೀ ಮನೇಲಿ ಈ ತಂಗಿ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ. ಏಕೆಂದರೆ ಅವನು ಯಜಮಾನ ಸ್ವಲ್ಪ ತಿಳುವಳಿಕೆ ಕಮ್ಮಿ, ಮಗು ಆ ಥರ. ಈ ತಂಗಿ ಬಗ್ಗೆ ಗ್ರೇಟ್ ಅನಿಸುತ್ತೆ, ಗ್ರೇಟ್ ಅನ್ಸಲ್ಲ. ನಮ್ಮ ಕಡೂರಲ್ಲಿ ತಂಗಿ ನಿಮ್ಮ ಬಗ್ಗೆ ನಂಗೆ ಹೆಮ್ಮೆ ಅನಿಸುತ್ತೆ. ಒಂದೊಂದ್ಸರಿ ಅಲ್ವಾ? ಅವಾಗ ನಂಗೆ ಗೊತ್ತಿಲ್ಲ ಪುಸ್ತಕ ಅಂತ ಅವ್ನು ಯಾರೋ ಅಂತ ಅಂದ್ಬಿಟ್ಟು ಇಲ್ಲಿ ಸಾಕಷ್ಟು ಬಂದು ಬರಲ್ಲ ಹಂಗೆ ಮಾಡ್ತಾರೆ ತಂಗಿ. ಅವರು ಅಂದ್ಕೊಂಡ್ಬಿಟ್ಟೆ. ಆಮೇಲೆ ಸುಂಕಾಗ್ಬಿಟ್ಟೆ, ನಾನು ಏನು ಮಾತಾಡಲೇ ಇಲ್ಲ. ನಾನು ಮಗ ಮಾಡಿದ್ರೆ ಸುಂಕಾಗ್ಬಿಟ್ಟೆ. ಯಾಕೆಂದರೆ ನಂಗೆ ಅರ್ಥ ಆಗಿಲ್ಲ. ಫಸ್ಟ್ ಸಾಕಷ್ಟು ಜನ ಬರ್ತಾರೆ. ಅದೇ ಒಂದು ತಿಂಗಳಿಂದ ಯಾವನ ಬಂದು ಗಲಾಟೆ ಮಾಡ್ತಾನೆ ನಮ್ಮ ಹತ್ರ, ಹಳ್ಳಿ ಮಾಡ್ತಾ. ಹಂಗಾಗಿ ಅಂದ್ಕೊಂಡ್ಬಿಟ್ಟು ಸ್ವಲ್ಪ ಸಿಟ್ಟಲ್ಲಿ ಅಂದ್ಬಿಟ್ಟು ತಂಗಿ ದಯವಿಟ್ಟು ಸೆನ್ಸು. ಅಣ್ಣ ಅಂದ್ಕೊಂಡ್ಬಿಟ್ಟು ಪರಲ್ವಾ? ಅಣ್ಣ ಬಗ್ಗೆ ಬೈಕಂತೀಯಾ? ಹಾಂ, ನಿನಗೆ ತಿಂಗಳೊಂದ್ಸರಿ ಅಕ್ಕಿ ಕೊಡ್ತೀನಿ ನನಗೆ, ಆಗ್ಬೋದಾ? ಇದೆಯಾ? ತಿಂಗಳೊಂದ್ಸರಿ ಬರ್ಬೇಕು. ನೀವು ಬರ್ತೀಯಾ? ಬರಲ್ವಾ? ಇದು ತೋಮನೆ ಹುಡುಗಾರ ತಂಗಿ ನಿಂಗೆ, ಆಯ್ತಾ? ಇಲ್ಲಿ ಬಾ ಮಗಳೇ, ಇಲ್ಲಿ ಮುಂದೆ ಬಾಯಲ್ಲೇ. ಇದು ನಿಮ್ಮ ಮನೆಗೆ. ಯಾಕಂದರೆ ಕಾರ ಬಂದಿರಾ? ಇದು ತಗೊಳೋಕ್ಕಾಗಲ್ಲ, ಬಂದಾಗ ಇಟ್ಕೊಂಡೋಗಿ ಮಗಳೇ. ಇರ್ತಾಯಿದ್ದು ನೀನು ಇದು ನೀವು ಇಟ್ಬೇಕಂತ ಆಗ್ಬೋದಾ? ನನ್ನ ತಂಗಿಗೆ ಬಗ್ಗೆ ಯಾರು ಕೆಟ್ಟ ಮಾತಾಡಬೇಡಿ ದಯವಿಟ್ಟು. ಜೀವನ ಚೆನ್ನಾಗಿಲ್ಲ. ಇನ್ನೊಂದ್ಸರಿ ಲಾಸ್ಟ್ ಹಿಂಗೆ ಅಂದ್ಬಿಡೋಣ. ನೀನು ಬಂದಾಗೆಲ್ಲ ಕೇಳೋ ತಂಗಿದ್ದಾರಲ್ಲ, ಇದು ಕಮ್ಮಿ ಕೊಟ್ಟೆ ಅಂದ್ಕೊಂಡು ತಗೊಳೋಕ್ಕಾಗಲ್ಲ, ಬಂದಾಗ ಇಟ್ಕೊಂಡು ಹೋಗ್ಕಂದ ಹಿಂಗೆ. ಹಾಂ, ಬೆಲ್ಲ ಕೊಡಲ್ಲ ಸ್ವಲ್ಪ? ಹಾಂ, ಪರವಾಗಿಲ್ಲ, ಇಟ್ಕೊಂಡು ಹೋಗಿ ಈಟಿ ಕೊಡ್ತೀನಿ. ಇಲ್ಲದವ್ರು ಇಲ್ಲ ಮಾಡೋದು. ನೀವು ಯಾರಮ್ಮ? ಅಂದ್ರೆ ನಮ್ಮ ಗಂಡ ಬಿಟ್ಟು 8 ವರ್ಷ ಆಗಿತ್ತು. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಇದ್ದಾನೆ ಅಂತಲೂ ಗೊತ್ತಿಲ್ಲ, ಇಲ್ಲ ಅಂತ. ನೀವು ಮನೆ ಕೆಲಸ ಮಾಡ್ತೀರಮ್ಮ? ಹಿಂಗೆ ಎಲ್ಲಿದ್ದೀರಿ ನೀವು? ಬೇರೆ ಇದ್ದಾರೆ, ನಾವು ನಾನು ಕಡ್ರ ಗೊತ್ತಿಲ್ಲ ತಂಗಿ. ಇರಲಿ ಮಕ್ಕಳು. ಅಮ್ಮ ಹುಡ್ಕೊ, ನೀವಿಬ್ಬರು ಬನ್ನಿ. ನೀವೊಂದು ಕೆಲಸ ಮಾಡಿ. ನೀವು ಈಗ ಬಸ್ಸಿಗೆ ಹೋಗ್ತೀರಾ? ಇಲ್ಲಿ ಆಟೋಗೆಲ್ಲ ಹೋಗ್ತೀರಾ? ಬೇಡ ಡೈರೆಕ್ಟ್ ಕಡ್ದು ಹೋಗಿ. ಒಂದು ಕೆಲಸ ಮಾಡ್ಬಿಡು, ಒಂದು ಚೀಲ ಹಾಕಿದ ಮಾಡಿ.